ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೇ ನಾನ್ ಮನೇಲಿ ಇಲ್ದಿರೋ ಟೈಮ್ ನೋಡ್ಕೊಂಡು ಬೀದಿ ಅಲಿಯಕ್ ಹೊರಟ್ಬಿಟ್ಯಾ? ಅತ್ತೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಾನು ಹೋಗ್ತಾ ಇರೋದು ಕೆಲ್ಸಕ್ಕೆ. ನನ್ನ ಪಾಲಿಗೆ ನೀನ್ ಕೆಲ್ಸಕ್ಕೆ ಹೋಗೋದು ಬೀದಿ ಸುತ್ತೋದು ಎರಡು ಒಂದೇ. ಅಲ್ಲ ನಾನ್ ನಿನ್ ಹೇಳ್ದೆ ತಾನೆ ಕೆಲ್ಸ ಬಿಟ್ಟು ಮನೇಲಿ ಬಿದ್ದಿರೋ ಅಂತ. ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಅತ್ತೆ ನೀವು ಇದ್ದಕ್ಕಿದ್ದಾಗ ಕೆಲಸ ಬಿಡು ಅಂದ್ರೆ ಹಾಗೆ ಬಿಡಕ್ಕಾಗಲ್ಲ, ತುಂಬಾ ತೊಂದರೆಗಳಾಗತ್ತೆ. ಹೌದು ಪಾಪ ಗಂಡ ಕೆಲ್ಸ ಕಳ್ಕೊಂಡ್ ಮನೇಲಿ ಬಿದ್ದಿದ್ದಾನೆ. ನೀನ್ ಅವನ ಮುಂದೆ ದಿಮಾಕಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು. ನೀನೆ ದುಡಿತಾ ಇದ್ದೀನಿ ಅಂತ ತೋರ್ಸ್ಕೋಬೇಕಲ್ಲ. ನಿಜ ಗಂಡ ಮನೇಲಿ ಕಾಯ್ತಾ ಮನೆ ಕೆಲ್ಸ ಎಲ್ಲ ಮಾಡ್ಕೊಂಡ್ ಬಿದ್ದಿರ್ಲಿ, ನೀನ್ ಮಾತ್ರ ಕೆಲ್ಸಕ್ಕೆ ಹೋಗ್ತಿದೀನಿ ಅಂತ ನೆಪ ಮಾಡ್ಕೊಂಡು ಕಣ್ಕೊಂಡವ್ರ ಜೊತೆ ಬೀದಿ ಎಲ್ಲ ಸುತ್ಕೊಂಡ್ ಬಾ. ಇದರಿಂದ ತೊಂದ್ರೆ ಆಗಲ್ಲ ಅಲ್ವಾ? ಅತ್ತೆ ಏನ್ ಹೇಳ್ತಿದ್ದೀರಾ ನೀವು? ನೀವ್ ಹೇಳೋದ್ ಕೇಳಿದ್ರೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದೇ ತಪ್ಪು ಅನ್ನೋ ರೀತಿ ಮಾತಾಡ್ತಿದ್ದೀರಾ. ಏಯ್ ಎಷ್ಟು ಸೊಕ್ಕು ನಿಮ್ಗೆ! ನನ್ನ ಮಾತಿಗೆ ಎದುರು ಮಾತಾಡ್ತಿದ್ಯಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ಏನಾದ್ರೂ ಮಾಡು, ಇನ್ನು ಒಂದು ವಾರದಲ್ಲಿ ನೀನು ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಮನೇಲಿ ಬಿದ್ದಿರ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ನಾನೇ ಪೊರ್ಕೆ ತಗೊಂಡು ನಿಮ್ಮ ಆಫೀಸ್ ಮುಂದೆ ಬಂದು ನಿಂತ್ಕೋತೀನಿ. ಮರ್ಯಾದೆ ಹೋಗುತ್ತಲ್ಲ, ಆಗ ಬಾಯ್ ಮುಚ್ಕೊಂಡು ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಮನೇಲಿ ಬಿದ್ದಿರ್ತೀಯ. ಹುಷಾರ್. ಬರಾ ಅದಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ಯಾ? ನೀನ್ ಹತ್ರ ಕೆಲ್ಸಕ್ಕೆ ಹೋಗ್ತಿರೋದನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹೇಗಿದ್ಯಾ ನೀನು? ನಾನ್ ಚೆನ್ನಾಗಿದ್ದೀನಿ ಅದಕ್ಕೆ. ಸೂಪರ್. ಮುತ್ತಿನಂತ ಗಂಡ, ಶ್ರೀವಲ್ಲಿ ತರ ನಾದ್ನಿ, ದೇವ್ರಂತ ಮಾವ, ಒಳ್ಳೆ ಕೆಲ್ಸ, ಇಷ್ಟೆಲ್ಲ ಇರುವಾಗ ನೀನ್ ಚೆನ್ನಾಗೇ ಇರ್ತೀಯ. ಆದ್ರೆ ನಿಮ್ ಅತ್ತೆ ಏನಾದ್ರೂ? ಇಲ್ಲ ಅದಕ್ಕೆ, ನಮ್ಮ ಅತ್ತೆ ಮಾತು ಸ್ವಲ್ಪ ಹೊರಟಿರ್ಬೋದು, ಆದ್ರೆ ಅವರಿಗೂ ತುಂಬಾ ಒಳ್ಳೆ ಮನ್ಸದ. ಅವ್ರು ನನ್ನನ್ನ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ನೀನ್ ನಿಜಾನೇ ಹೇಳ್ತಿದ್ಯಾ ಅಲ್ವಾ? ಹೌದು ಅದಕ್ಕೆ, ನಾನ್ ನಿಜನೇ ಹೇಳ್ತಿದ್ದೀನಿ. ಅತ್ತೆ ಕೂಡ ನನ್ನ ಪಾಲಿಗೆ ದೇವ್ರು ಸಮಾನನೇ. ಸರಿ ನನಗೆ ಲೇಟ್ ಆಯ್ತು. ಇವತ್ತು ಆಫೀಸ್ನಲ್ಲಿ ಮೇನ್ ಬ್ರಾಂಚ್ ಇಂದ ಹೆಡ್ ಬರ್ತಿದ್ದಾರೆ, ಮೀಟಿಂಗ್ ಇದೆ. ನಾನು ನಿನ್ಗೆ ಆಮೇಲೆ ಸಿಗ್ತೀನಿ. ಒಟ್ನಲ್ಲಿ ನೀನ್ ಖುಷಿಯಾಗಿದೆ ಅಲ್ವಾ? ನನಗಷ್ಟೇ ಸಾಕು. ಇವತ್ತು ಬೆಳಗ್ಗೆ ವರಲಕ್ಷ್ಮಿಗೆ ಫುಲ್ ಕ್ಲಾಸ್ ತಗೊಂಡಿದ್ದೀನಿ. ಫುಲ್ ಕಿರಿಕು, ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹಟ್ಟಕ್ ಬಿದ್ಬಿಟ್ಟೆ. ಸೂಪರ್. ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಟ್ಟಿದೆ. ಕರೆಂಟ್ ಇಲ್ಲ, ನೀರಿಲ್ಲ, ಅಡುಗೆ ಮಾಡಕ್ಕೆ ಗ್ಯಾಸ್ ಸಿಲಿಂಡರ್ ಇಲ್ಲ. ಅಂತೂ ಇಂತೂ ಹಂಗೂ ಹಿಂಗೂ ಮ್ಯಾನೇಜ್ ಮಾಡ್ಕೊಂಡು ಏನೋ ಮಾಡವ್ರೆ.